ಥ್ಯಾಂಕ್ ಯು. ನಾನು ವಿಜಯಪುರ ಪ್ರತಿನಿಧಿ ಸುನೀಲ್. ನಿಮ್ಮೂರ ಸುದ್ದಿಗೆ ಸ್ವಾಗತ. ಇವತ್ತು ವಿಜಯಪುರ ಸುದ್ದಿ ಏನಂದ್ರೆ, ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣೆ ದಿನದಿಂದ ದಿನಕ್ಕೆ ಬತ್ತಾ ಇದೆ ಅನ್ನುವಂತ ಆತಂಕ ರೈತರಿಗೆ ಹಾಗೂ ವಿಜಯಪುರ ಬಾಗಲಕೋಟೆ ಜಿಲ್ಲೆ ಜನರಿಗೆ ಒಂದು ಕಾಡ್ತಾ ಇದೆ. ಯಾಕಂತಂದ್ರೆ ಡ್ಯಾಮ್ ನಲ್ಲಿ ಒಂದು ಬಳಕೆಗೆ ಯೋಗ್ಯವಾದ ನೀರಿನ ಮಟ್ಟ ದಿನನಿತ್ಯವೂ ಕೂಡ ಒಂದು ಕಡಿಮೆ ಆಗ್ತಾ ಇದೆ. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ನಾನು ಈಗ ಆಲ್ಮಟ್ಟಿ ಡ್ಯಾಮ್ ನ ಮುಂಭಾಗದಲ್ಲಿದ್ದೀನಿ. ಏನು ಇಲ್ಲಿ ಈಗ ಜೂನ್ ಕೊನೆ ವಾರದಲ್ಲಿದ್ದೀವಿ. ಈಗ ಬಳಕೆಗೆ ಯೋಗ್ಯವಾಗಿರ್ತಕ್ಕಂಥ ನೀರು ಕೇವಲ 4 TMC ಅಷ್ಟು ಮಾತ್ರ ಬಳಕೆಗೆ ಯೋಗ್ಯವಾಗಿದೆ. ಡೆಡ್ ಸ್ಟೋರೇಜ್ ನೋಡಿದ್ರೆ 21 TMC ಅಷ್ಟಿದೆ. ಆದ್ರೆ ಡೆಡ್ ಸ್ಟೋರೇಜ್ ವರೆಗೂ ಹೋಗಕ್ಕಾಗದಲ್ಲ. ಯಾಕಂತಂದ್ರೆ ಡೆಡ್ ಸ್ಟೋರೇಜ್ ಜಲಚರ ಪ್ರಾಣಿಗಳಿಗೆ ಇಂತಹ ವಸ್ತುಗಳಿಂದ ಕೂಡಿರುತ್ತೆ. ಜಲಚರ ಪ್ರಾಣಿಗಳ ನೀರನ್ನ ಸಾರ್ವಜನಿಕರ ಉಪಯೋಗಕ್ಕಾಗಿ ಬಳಸಕ್ಕಾಗಲ್ಲ, ಜಮೀನುಗಳಿಗೆ ನೀಡಕ್ಕಾಗಲ್ಲ. ಈಗಾಗಲೇ ಇನ್ಫ್ಲೋ ಟೋಟಲಿ ಜೀರೋ ಆಗಿದೆ. ಅಷ್ಟೇ ಅಲ್ಲದೆ ಔಟ್ಫ್ಲೋ ಕುಡಿಯೋ ನೀರಿಗಾಗಿ 650 ಕ್ಯೂಸೆಕ್ಸ್, ಆಮೇಲೆ ವಿದ್ಯುತ್ಗಾಗಿ 150 ಕ್ಯೂಸೆಕ್ಸ್, ಬ್ಯಾರೇಜ್ಗಾಗಿ 50 ಕ್ಯೂಸೆಕ್ಸ್ ಸೇರಿದಂತೆ 856 ಕ್ಯೂಸೆಕ್ಸ್ ಮಾತ್ರ ಹೊರಬಿಡಲಾಗ್ತದೆ ಅಂತ ಅಧಿಕಾರಿಗಳು ಮಾಹಿತಿ ಹೇಳಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ ಜೀವನಾಡಿಯಾಗಿದ್ದಂತ ಕೃಷ್ಣೆ ಕಳೆದ ಬಾರಿ ನೋಡಿದ್ರೆ ಸುಮಾರು 60 TMCಗಿಂತಲೂ ಜಾಸ್ತಿ ಡ್ಯಾಮ್ ನಲ್ಲಿ ನೀರಿನ ಸಂಗ್ರಹವಾಗಿತ್ತು. ಆದ್ರೆ ಇವತ್ತು ಅದೇ ಜೂನ್ ತಿಂಗಳಲ್ಲಿ ಸುಮಾರು 4 TMC ಅಷ್ಟು ಮಾತ್ರ ಉಪಯೋಗಕ್ಕೆ ಲಭ್ಯವಾಗಿರ್ತಕ್ಕಂಥ ನೀರು. ಯಾಕಂತಂದ್ರೆ ಕಳೆದ ಬಾರಿ 53 ಡ್ಯಾಮ್ ನಲ್ಲಿ ನೀರಿತ್ತು. ಜನರಿಗೆ ಕಳೆದ ಬಾರಿ ಒಂದು ಹುಮ್ಮಸ್ಸಿತ್ತು, ಬೆಳೆಗಳಿಗೆ ನೀರು ಸಿಗುತ್ತೆ, ಮುಂಗಾರು ಬೆಳೆಗೆ ನೀರು ಸಿಗುತ್ತೆ ಅಂತ ಒಂದು ಉತ್ಸಾಹದಲ್ಲಿದ್ರು. ಆದ್ರೆ ಇವತ್ತು ಮುಂಗಾರು ಪ್ರಾರಂಭ ಆಗಿ ತಿಂಗಳು ಕಳೆದ್ರೂ ಕೂಡ ನೀರು ಸಿಗುತ್ತೆ ಅನ್ನುವಂತ ಭರವಸೆ ಇಲ್ಲ. ಯಾಕಂತಂದ್ರೆ ಆಲ್ಮಟ್ಟಿಗೆ ಕೃಷ್ಣಾ ನದಿಗೆ ಮುಖ್ಯವಾಗಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಆದ್ರೆ ಮಾತ್ರ ಆಲ್ಮಟ್ಟಿಗೆ ನೀರು ಹರಿದು ಬರುತ್ತೆ ಕೊಯ್ನಾ ಡ್ಯಾಮ್ ನಿಂದ. ಮಹಾರಾಷ್ಟ್ರದಲ್ಲಿಯೂ ಕೂಡ ಮಳೆ ಆಗದೆ ಇರುವುದು ಕರ್ನಾಟಕದ ವಿಜಯಪುರದ ರೈತರ ಆತಂಕಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಇದು ಒಂದು ತಿಂಗಳು ಹಿಂಗೆ ಕಳೆದ್ರೆ ನೀರಿನ ಮಟ್ಟ ಮತ್ತಷ್ಟು ಕಡಿಮೆಯಾಗಿ ಜನರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಒಂದು ಸಾಧ್ಯತೆ ಇದೆ. ಯಾಕಂತಂದ್ರೆ 4 TMC ಖರ್ಚಾಗೋದು ಅಷ್ಟೊಂದು ಜಾಸ್ತಿ ಸಮಯ ಏನು ಹಿಡಿಯಲ್ಲ. 4 TMC ಮಳೆ ಕಡಿಮೆ ಆದ್ರೆ ಆವಿಯಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗಿ ರೈತರು ಮುಗಿಲಿನತ್ತ ಒಂದು ಮುಖ ಮಾಡ್ತಾ ಇದ್ದಾರೆ. ವರುಣ ದೇವನಿಗಾಗಿ ಪೂಜೆ ಪ್ರಾರ್ಥನೆಗಳನ್ನ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಈಗ ಕೊನೆ ವಾರದಲ್ಲಾದ್ರೂ ಒಂದು ಮುಂಗಾರು ಉತ್ತಮವಾದ ಮಳೆ ಆದ್ರೆ ಡ್ಯಾಮ್ಗೆ ಉತ್ತಮವಾದ ನೀರು ಹರಿಬರುವ ನಿರೀಕ್ಷೆ ಇದೆ. ಇದಿಷ್ಟು ಇಲ್ಲಿನ ಸುದ್ದಿ. ಇನ್ನುಳಿದ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು.